ಹಾಯ್ ಫ್ರೆಂಡ್ಸ್ ಅಂತ ನಮ್ಮಮ್ಮ ಮೊದಲೇ ಹೇಳಿದ್ರು ನೋಡಿ. ನಾವಿವತ್ತು ಕೊಲ್ಲೂರು ಮುಕಾಂಬಿಕೆ ಹೋಗ್ತಾ ಇದ್ವಿ. ಕೊಲ್ಲೂರು ಮುಕಾಂಬಿಕೆ ಹೋಗೋಕ್ಕಿಂತ ಮುಂಚೆ ನಾವು ಮಾಸ್ತಿಕಟ್ಟೆಗೆ ಹೋಗಿ ಅಲ್ಲಿ ಕಾಯಿ ಹೊಡೆದು ಕೊಲ್ಲೂರು ಮುಕಾಂಬಿಕೆಗೆ ಹೋಗೋದು ಯಾವಾಗ್ಲೂ ನಾವು ಈ ತರ ಪದ್ಧತಿ ನಮ್ಗೆ ಮುಂಚೆಯಿಂದ ಇದೆ. ಯಾಕಂದ್ರೆ ನಮ್ಗೆ ಕೊಲ್ಲೂರು ಮುಕಾಂಬಿಕೆ ಜಾಗದಲ್ಲೇ ಇರೋದು. ನಾವು ಬಳುವಳಿಯಾಗಿ ಬಂದಿದ್ ನಮಗೂ ಕೊಲ್ಲೂರು ಮುಕಾಂಬಿಕೆ ಜಾಗ. ನಮ್ಮ ಮನೆ ಎಲ್ಲ ಇರೋದು ಕೊಲ್ಲೂರು ಮುಕಾಂಬಿಕೆ ಜಾಗದಲ್ಲಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸೌಪರ್ಣಿಕ ನದಿಯಲ್ಲಿ ನೀರ್ ಸಿಡಿಸ್ಕೊಂಡು ಒಳಗಡೆ ಹೋಗ್ಬೇಕು ನಾವು. ಹಾಗೆ ಒಳಗಡೆ ಬಂದ್ವಿ. ಒಳಗಡೆ ಬಂದ್ಮೇಲೆ ಬಲಗಡೆ ಇರೋ ವೀರಭದ್ರ ದೇವರಿಗೆ ಫಸ್ಟ್ ಕಾಯಿ ಹೊಡೆದು ಆಮೇಲೆ ಮುಕಾಂಬಿಕೆ ದರ್ಶನ ಮಾಡ್ತೀವಿ. ಯಾವಾಗ್ಲೂ ಮನ್ಸಲ್ಲಿ ಅನ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ಪದ್ಧತಿ ಮುಂಚೆಯಿಂದ ನಡ್ಕೊಂಡು ಬಂದಿದ್ದು. ನಾವು 5 ನಿಮಿಷ ವೀರಭದ್ರ ದೇವ್ರಿಗೆ ಕಾಯಿ ಹೊಡೆದು ಬರೋದ್ರಲ್ಲಿ ಎಷ್ಟು ಲೈನ್ ಆಯ್ತು ನೋಡಿ, ಎಷ್ಟು ಜನ ತುಂಬಿಟ್ರು. ಫಸ್ಟ್ ಯಾರು ಇರ್ಲಿಲ್ಲ. ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ಮೇಲೆ ಮನಸ್ಸಿಗೆ ತುಂಬಾ ಸಮಾಧಾನ ಅಂತೂ ಖುಷಿ ಆಯ್ತು. ಆ ಕೊಲ್ಲೂರು ಮುಕಾಂಬಿಕೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಕಾಂಬಿಕೆಯಿಂದ ಸೀದಾ ಮಾರನಕಟ್ಟೆಗೆ ಬಂದ್ವಿ ನಾವು. ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮಾರನಕಟ್ಟೆ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬ್ರಹ್ಮಲಿಂಗೇಶ್ವರ ದರ್ಶನ ಆಗಿದೆ. ಇವಾಗ ಸೀದಾ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಹಾಲಿಗೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಭೋಜನ ಶಾಲೆಗೆ ಬಂದು ಇವಾಗ ಊಟ ಮಾಡಿಕೊಂಡು ಹೊರಡ್ತೀವಿ. ಊಟ ಮಾತ್ರ ಇಲ್ಲಿ ಪ್ರಸಾದದ ಊಟ ಚೆನ್ನಾಗಿರುತ್ತೆ. ಯಾವಾಗಲೂ ಇಲ್ಲಿ ಊಟ ಮಾಡ್ತಿರ್ತೀವಿ ನಾವು. ಇನ್ನು ಸ್ಟಾರ್ಟ್ ಆಗಿಲ್ಲ. ಒಂದು 5-10 ಮಿನಿಟ್ಸ್ನಲ್ಲಿ ಊಟಕ್ಕೆ ಸ್ಟಾರ್ಟ್ ಆಗುತ್ತೆ. ಊಟಕ್ಕೆ ಹೋಗೋಣ ಅಂತ ಬಂದ್ವಿ.